नहीं वो कहाँ पे, वहाँ पे है क्या? वहाँ पे दिखा नहीं मेरे को। गुड मॉर्निंग फ्रॉम द्वारका। द्वारका से निकल रहे हैं, फिर आएंगे जब कृष्ण जी बुलाएंगे। द्वारका टेम्पल रोड एंड आई एम जॉइनिंग द हाईवे। यप, ಎಲ್ಲಿ ಹೋದರೂ ಹೋಟೆಲ್ ಸಹಯೋಗ ಒಂದು ಸಿಗುತ್ತೆ, ತಿಂಡಿ ಆಯಿತು। ಇವತ್ತು ಸಂಜೆ ರನ್ ಆಫ್ ಕಚ್ಚಿಗೆ ಹೋಗಲೇಬೇಕು ಅಂದ್ಕೊಂಡಿದ್ದೀನಿ। ದ್ರೋಲಲ್ಲಿ ರೀಚ್ ಆಗಿದ್ದೇವೆ। ದ್ರೋಲಿಗೆ 9:40। ಓಹ್ 2 ಗಂಟೆ ಆಯಿತಾ? 1:15 ಇದ್ದಿದ್ದು, 1:15 ರೀಚಿಂಗ್ ಟೈಮ್ ಇತ್ತು, ಈಗ 2 ಗಂಟೆ ಆಯಿತು ಆ್ಯಕ್ಚುಲಿ। All right, we are back on track. 39 kilometers left, 2:21 to go. Reaching time estimated 1:59 p.m. यहाँ पे क्या चल रहा है भैया, इतना ट्रैफिक? मॉर्बी, आई एम इन मॉर्बी नाउ। सो इನ್ನು 90 ಕಿಲೋಮೀಟರ್ ಹೋಗಬೇಕಾಗಿದೆ। ETA 1:44 p.m. ಸೊ ಒಂದು ಮೇನ್ ಹೈವೇ ಬಿಟ್ಟಿದ್ದೇವೆ ಈಗ। ಇಲ್ಲೊಂದು ಡಿವಿಯೇಷನ್ ಇತ್ತು, ಮೇನ್ ಹೈವೇ ಅಂದರೆ ಅದು ಪಾಲನ್ಪುರ್ ಹೈವೇ। ಸೊ ಪಾಲನ್ಪುರ್ ಹೈವೇ ಬಿಟ್ಟು ಈಗ ಭುಜ್ ಹೈವೇಗೆ ಟರ್ನ್ ಆಗಿದ್ದೇವೆ। ರನ್ ಆಫ್ ಕಚ್ ಭುಜ್ಜಿಂದ ಅರೌಂಡ್ ಅಲ್ಲ 70 ಕಿಲೋಮೀಟರ್ಸ್ ಆಗುತ್ತೆ। ಸೊ 70 + 70 140 ಕಿಲೋಮೀಟರ್ ಇವತ್ತೇ ನಾನು ಹೋಗಿ ಬರಬೇಕು। ಸೊ ದ್ಯಾಟ್ ನಾಳೆ ವಾಪಸ್ ಆ ಕಡೆ ಹೋಗೋದಿರೋದಿಲ್ಲ, ರಿಟರ್ನ್ ಐ ಮೀನ್ ಟುವರ್ಡ್ಸ್ ಉದಯ್ಪುರ್ ಹೋಗ್ತೀನಿ ನಾಳೆ। ಅಲ್ಲಲ್ಲಿ ರೋಡ್ ಹಾಳು, ಅಯ್ಯೋ ಪಾಟ್ ಹೋಲ್ಸ್। ಇನ್ನೂ ಹೋಗಬೇಕು 47 ಮಿನಿಟ್ಸ್ ಆ್ಯಂಡ್ 40 ಕಿಲೋಮೀಟರ್ಸ್। ETA 1:32 p.m. ಈಗ ಟೈಮ್ ಎಷ್ಟಾಯಿತು? 1 ಗಂಟೆ ಆಯಿತು। 1:20ಕ್ಕೆ ರೀಚ್ ಆಗ್ತೀನಾ? ಓಕೆ, 2 ಗಂಟೆಗೆ ಬಿಡ್ಬೇಕು ನನಗೆ ಅದರಿಂದ। 2 ಗಂಟೆಗೆ ಬಿಟ್ಟರೆ 2:15 ಬಿಟ್ಟರೆ ಒಂದು 3:30 4 ಗಂಟೆ 4 ಗಂಟೆ ಆಗುತ್ತೆ ರೀಚ್ ಆಗೋವಾಗ। ಅದು 1 ಅವರ್ ಸ್ಪೆಂಡ್ ಮಾಡಿದ್ರೆ 5 7:30 8 ಗಂಟೆ ಬರೋವಾಗ ಕತ್ಲೆ ನಿನ್ನೆ ಥರ। So I have to unleash the beast mad dog lights while coming back from Kutch back to Bhuj. हम निकले भुज से कच्छ के ओर, वाइट डेजर्ट ऑफ कच्छ। 88। ಅಯ್ಯೋ ನಾನು 70 ಅಂದ್ಕೊಂಡಿದ್ದೆ, 18 ಕಿಲೋಮೀಟ್ರ್ ಜಾಸ್ತಿನೇ ಇದೆ ಆ್ಯಕ್ಚುಲಿ। 89 ಇತ್ತು, 1 ಕಿಲೋಮೀಟ್ರ್ ಬಂದೆ। ಸೊ 88 ಕಿಲೋಮೀಟ್ರ್ ಹೋಗಬೇಕು ನಾನೀಗ। ಎಷ್ಟು ಅವರ್ಸ್ ಬೇಕಾಗುತ್ತೆ, ಎಷ್ಟು ಗಂಟೆ ಪ್ರಯಾಣ ಮಾಡಬೇಕು ನಾನು ಅಂದರೆ 1 hour 37 minutes. ದ್ಯಾಟ್ ಈಸ್ ಇನ್ಸೇನ್. I totally forgot to fill the petrol in Bhuj. Now I am in panic mode. 250 ಮೀಟ್ರಲ್ಲಿ ಲೆಫ್ಟ್। ಸೊ ಎಲ್ಲೋ ಪೆಟ್ರೋಲ್ ಪಂಪ್ ಇರಲಿಲ್ಲ। ನಾನು ಕೊನೆಗೆ ಒಬ್ಬ ಬೈಕನ್ನು ಹತ್ರ ಕೇಳಿದಾಗ ಅವನು ಹೇಳಿದ ಶಾಪಲ್ಲಿ ಸಿಗುತ್ತೆ ಅಂತ। ಸೊ ಶಾಪಲ್ಲಿ 5 ಲೀಟ್ರ್ ಪೆಟ್ರೋಲ್ ತೊಗೊಂಡೆ ನಾನು, ರಿಸ್ಕ್ ಏನಕ್ಕೆ ಅಂತ। ಆಲ್ರೆಡಿ ಬ್ಲಿಂಕ್ ಆಗ್ತಾಯಿತ್ತು, ಪ್ಯಾನಿಕ್ ಆಗಿಬಿಟ್ಟು ಸಾಯಲಿ ಅಂತೇಳಿ 5 ಲೀಟ್ರ್ ತೊಗೊಬಿಟ್ಟೆ। ಸೊ 5 ಲೀಟ್ರ್ ಪೆಟ್ರೋಲ್ಗೆ 475 ರೂಪಾಯಿ ಆಯಿತು। ಸೊ 475 by 5 ಎಷ್ಟಾಯಿತು? 5 5 25, 5 9 45 47 ಕರೆಕ್ಟ್ 95 ರೂಪೀಸ್ ತೊಗೊಂಡ। ಅಂದರೆ 84 ರೂಪೀಸ್ ಇದೆ ಗುಜರಾತಲ್ಲಿ। ಓಕೆ 11 ರೂಪಾಯಿ ಜಾಸ್ತಿ ತೊಗೊಂಡ ಪರ್ ಲೀಟರು। ಓಕೆ ಅಂತ ಎಮರ್ಜೆನ್ಸಿಲಿ
ಬಾಯ ಏನೋ ಪಾಲಿಗೆ ಬಂದಿದ್ದು ಪಂಚಾಮೃತ ಅನ್ನಂಗೆ ಬಾಚ್ಕೊಂಬಿಡ್ಬೇಕು ಸುಮ್ಮನೆ. ಓಕೆ. ಸೊ ಇವಾಗ 2 ಪಾಯಿಂಟ್ ಅಲ್ಲಿದೆ, 2 ಪಾಯಿಂಟ್ ಸಾಕು. ಇನ್ನು ವಾಪಸ್ ನನಗೆ 90 ಕಿಲೋಮೀಟರ್ಸ್ ಹೋಗಬೇಕು. ಐ ಮೀನ್ ಈಗ ಹೋಗೋಕ್ಕೆ 30 ಇದೆ, 120 ಕಿಲೋಮೀಟ್ರ್ ಇದೆ, 2 ಪಾಯಿಂಟ್ಸ್ ಇದೆ, ಸಾಕಾಗುತ್ತೆ. ಭುಜ್ಜಿಗೆ ಹೋಗಿ ಪೆಟ್ರೋಲ್ ಫಿಲ್ ಮಾಡಬೇಕು. ಈ ಬ್ಲೂಟೂತ್ ಹೆಲ್ಮೆಟ್ ಇಂಟರ್ಕಾಮ್ ವಾಟೆವರ್ ಡಿವೈಸ್ ಆನ್ ಮಾಡಿಕೊಂಡು ಸಾಂಗ್ ಕೇಳ್ಕೊಂಡು ಬಂದಿದ್ದು ಅರ್ಧ ದೂರ ಬಂದಮೇಲೆ ನೆನಪಾಯ್ತು ಪೆಟ್ರೋಲ್ ಹಾಕಿಲ್ಲ ಅಂತ. ಒಳ್ಳೆ ಫೂಲಿಶ್ನೆಸ್. ಓಕೆ, ಲೆಸನ್ ಟು ಬಿ ಲರ್ನ್ಡ್. ವೈಟ್ ಡೆಸರ್ಟ್ ಸೀದಾ ಹೋದರೆ ಎಲ್ಲ ಹೋಗುತ್ತೆ. ದೊಡ್ಡದು ಟೆಂಟ್ ಸಿಟಿ 800 ಮೀಟರ್ಸ್. ಸೊ ಇನ್ನು 6 ಕಿಲೋಮೀಟ್ರ್ ಇದೆ ಅಷ್ಟೇ. ಇದು ಟೆಂಟ್ ಸಿಟಿ. ಓಕೆ, ಪ್ರೈವೇಟ್. ಓಕೆ, ಸೆಕ್ಯೂರಿಟಿ ಎಲ್ಲ ಭಾರಿ ಟೈಟಾಗಿ ಕಾಣ್ತಾ ಇದೆ ಇಲ್ಲಿ. ಎಂಟ್ರಿ ಏನಿಲ್ಲ ತಾನೆ, ಹೋಗ್ತಾ ಇರತ್ತಾನೆ ಅಷ್ಟೇ ಹೋಗ್ತಾ ಇರೋದು. ಇಲ್ಲಿದೆ, ಇನ್ನು 4 ಕಿಲೋಮೀಟ್ರ್ ಇದೆಯಾ. VIP ಆಫೀಸ್. ಲೆಫ್ಟ್ ಹೋದರೆ ಹಜ್ಪೀರ್. ವೈಟ್ ಡೆಸರ್ಟ್ ಸ್ಟ್ರೈಟ್. ಓಹೋ. ರೈಟ್ ಹೋದರೆ ಏನು ಖಾವಡ. ಇಲ್ಲಿ ಏನಿದು ಚೆಕ್ ಪೋಸ್ಟ್ ಥರ ಕಾಣಿಸ್ತಾ ಇದೆಯಲ್ಲ. जा सकते? नहीं, वो कहाँ पे? वहाँ पे है क्या? वहाँ पे दिखा नहीं मेरे को. कहाँ पे है भैया वो पास? उधर क्या? अच्छा ऐसा. हाँ, ओके, थैंक यू. हो वाइट रन परमिट कितना, क्या, कैसे है गाड़ी का हाँ, फॉर्म भरना पड़ेगा. अच्छा, दे दीजिए. पेन देंगे प्लीज़. अच्छा, हाँ, ये भरना पड़ेगा. ठीक है, ये भी एक हो ना, देख लीजिए और कुछ बाकी है. Thank you for your patience. वहाँ तक जा सकते हैं या इधर ही रखना पड़ेगा? कैमरा तो नहीं? कैमरा? ड्राइंग कैमरा? हाँ है एक्चुअली. हाँ, अलाउ नहीं है. तो ठीक है, मतलब उड़ाऊंगा नहीं. नहीं, इधर रखना पड़ेगा. हाँ ठीक है. हाँ, ड्राइंग कैमरा कहाँ है? कुछ काउंटर है? यहीं पे रखूँ? कब आएगा? 10-15 मिनट. उड़ाना नहीं? नहीं उड़ा, अंदर ही रहेगा. नहीं, अंदर ही रहेगा, कुछ प्रॉब्लम नहीं, अंदर ही रहेगा ना. वो बहुत बॉक्स में. हाँ. हाँ, ये देख लीजिए, ये पूरा बक्से में है, टेंशन नहीं है, बॉक्स के अंदर है, सेफ है. ले जा फिर उड़ाना. हाँ, वो तो पता है, वो पकड़ के लेके जाएंगे बोल के. बिल्कुल छोड़ेंगे नहीं. अगर झूठ बोलता ना, अगर चेक करता तो बहुत बुरा होता. ठीक है.
white desert of Kutch is completed, and going back to the hotel. Then tomorrow towards Udaipur. First entry check post where you have to record all your details, including vehicle details, by showing ID card and all, and it's two-way.